ಜಿಲ್ಲಾಧಿಕಾರಿಗಳ ಮಿಂಚಿನ ಸಂಚಾರ ಯಾಕೆ ಹೇಳ್ತೀನಿ ಅಂದ್ರೆ ತಮ್ಮೆಲ್ಲರೂ ಗೊತ್ತಿದೆ. ಬೇಕಾಗಿದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಪರವಾಗಿ ನಾನೇ ಅವರಿಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತೇನೆ. ನಮಗೆ ಸ್ವಾಗತ ಸಾರುವ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಅಂತೇಳಿ ನಾನೇ ಸುಸ್ವಾಗತವನ್ನ ಕೋರ್ತೇನೆ. ಹಾಗಾಗಿ ಈ ದೇಶಕ್ಕೆ ಕಂಡಂತ ಅಪ್ರತಿಮ ನಾಯಕ ಬಾಬು ಜಗಜೀವನ್ ರಾಮ್ ಅಂದ್ರೆ ಖಂಡಿತ ತಪ್ಪಾಗಲಾರದು. ಅವರ ಆದರ್ಶಗಳಲ್ಲಿ ನೀವು ಕೆಲವಾದ ಮಟ್ಟಿಗೆ ನಾವು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ ಈ ಸಂದರ್ಭದಲ್ಲಿ ತಮ್ಮಟ್ಟಿಗೆ 4 ಮಾತುಗಳ ಅನಿಸಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟ ಜಿಲ್ಲಾಡಳಿತಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಪ್ರೀತಿ ಕಾರ್ಯಕ್ರಮದ ಪರವಾಗಿ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರ್ನಾಟಕದ ಚಪ್ಪಾಳೆ ಇವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುವ ಎಲ್ರಿಗೂ ನಮಸ್ಕಾರ. ಹಸಿರು ಕ್ರಾಂತಿಯ ಹರಿಕಾರರು, ಭಾರತದ ಮಾಜಿ ಉಪ ಪ್ರಧಾನಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದೇ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಈಗಾಗಲೇ ಮಾತನಾಡಿ ಹಸೀನರಾಗಿರ್ತಕ್ಕಂಥ ಇವತ್ತು ನಮ್ಮ ಯಲವಳ್ಳಿ ರಮೇಶ್ ಅವರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಮಾಜಿ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಮುನಿಯಪ್ಪನವರೇ, ಮತ್ತೊಬ್ಬ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಹಂಸವಣ್ಣನವರೇ, ನೇಕಾರ ಮಹಾಮಂಡಳಿ ಅಧ್ಯಕ್ಷರು, ಅದೇ ರೀತಿ ಜಿಲ್ಲೆಯಾದ್ಯಂತ ಬಂದಿರತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರೇ, ತೇಜಾನಂದ ರೆಡ್ಡಿ ಅವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಇವತ್ತು ನಮ್ಮ ಮಾದಿಗ ದಂಡೋರದ ಎಲ್ಲ ವಿಶೇಷವಾದಂಥ ನನ್ನ ಸಹೋದರರು, ರಾಜ್ಯ ಮಟ್ಟದ ಪ್ರತಿನಿಧಿಗಳು, ನಮ್ಮ ಗಂಗಾಧರ್ ಅವರು, ಕೃಷ್ಣಮೂರ್ತಿಯವರು, ಇನ್ನು ಅನೇಕ ಮುಖಂಡರು, ನಮ್ಮ ಈರ್ಜಿನಪ್ಪನವರು, ಮಾಜಿ ನಗರಸಭಾ ಸದಸ್ಯರುಗಳು, ಹಾಲಿ ನಗರಸಭಾ ಸದಸ್ಯರುಗಳು ಮತ್ತು ವಿವಿಧ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು ಅಂತ ಗೊತ್ತಾಯ್ತು. ಈ